ಈಗ ನೀವು ಏನು ರಾಯರ ಮೂಲ ಬೃಂದಾವನ ನೋಡ್ತಾ ಇದ್ದೀರೋ, ಈ ರಾಯರ ಬೃಂದಾವನ ಮೊದಲು ಇದಾಗಿರಲ್ಲ. ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶಲ್ಲಿ. ಬಟ್ ಇಲ್ಲಿ ರಾಯರ ಶ್ಲೋಕ ಏನಿದೆ ಇದನ್ನ ಕನ್ನಡದಲ್ಲೇ ಹಾಕಿದ್ದಾರೆ ನೋಡಿ. ನಿಮ್ಗೆ ಲೈಫಲ್ಲಿ ಏನೇ ಕಷ್ಟ ಬಂದ್ರು ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ ಜೊತೆ ರಾಯರು ಇರ್ತಾರೆ. ಇಷ್ಟು ಚೆನ್ನಾಗಿರೋ ನದಿನ ಎಷ್ಟು ಗಲೀಜ್ ಮಾಡಿ ನಾವು ಎಷ್ಟು ನೀಟಾಗಿ ಇಟ್ಕೊಂತೀವಿ ಅಷ್ಟು ಒಳ್ಳೇದು. ನನ್ಗೆ ಮಂತ್ರಾಲಯ ಬಂದು ತವ್ರ ಮನೆ ಇದ್ದಂಗೆ. ನನಗೆ ಕಷ್ಟನೇ ಬರ್ಲಿ ಸುಖನೇ ಬರ್ಲಿ, ನನ್ಗೆ ಫಸ್ಟ್ ನೆನಪಾಗೋದು ರಾಯರು ಮತ್ತೆ ಮಂತ್ರಾಲಯ, ಈ ಎರಡೇ. ಮನುಷ್ಯನಿಗೆ ಬದುಕೋಕೆ ಅನ್ನ, ನೀರು, ಗಾಳಿ, ಆಶ್ರಯ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಒಂದು ಭದ್ರವಾದಂತ ಆಶ್ರಯ ಬೇಕು. ರಾಯರು ಮಂತ್ರಾಲಯಕ್ಕೆ ಬಂದು ಜೀವಂತ ಸಮಾಧಿ ಆಗೋಕ್ಕಿಂತ ಮುಂಚೆ ಮಂತ್ರಾಲಯನ ಮಂಚಾಲಯ ಅಂತ ಕರೀತಿದ್ರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನೆಲ್. ಮಂತ್ರಾಲಯನ ತಲುಪೋದು ಹೇಗೆ? ಮಂತ್ರಾಲಯದಲ್ಲಿ ರೂಮ್ ಫೆಸಿಲಿಟೀಸ್ ಹೇಗೆ? ನಿಮಗೆ ರಾಯರ ಪೂರ್ವ ಹೆಸರು ಗೊತ್ತಾ? ಅಂದರೆ ಅವರ ಮೊದಲನೇ ಹೆಸರು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ರಾಯರು ಜೀವಂತ ಸಮಾಧಿ ಆಗೋಕೆ ಮಂತ್ರಾಲಯನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ರಾಯರ ಈಗ ಇರುವ ಮೂಲ ಬೃಂದಾವನದ ಕಲ್ಲು ಯಾವುದು? ಅದರ ಹಿಸ್ಟ್ರಿ ಏನು ಅಂತ ನೀವು ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮಂತ್ರಾಲಯದ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ಫೋನ್ ಅಲೋ ಇರಲ್ಲ. ನಾನು ರಾಯರ ದರ್ಶನ ಮಾಡ್ಕೊಂಡು ಬರ್ತೀನಿ. ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ನಂದು ಇವಾಗ ದರ್ಶನ ಆಯಿತು. ಒಳಗಡೆ ಫೋನ್ ಅಲೋ ಇಲ್ಲ, ಇಲ್ಲಾಂದರೆ ರಾಯರ್ನ ನಿಮಗೂ ತೋರಿಸ್ತಾ ಇದೆ. ನಂದು ರಾತ್ರಿನೇ ಒಂದ್ಸಲ ದರ್ಶನ ಆಯಿತು. ರಾತ್ರಿ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಜನ ಕಮ್ಮಿ ಇದ್ದರು. 8:30 ಹೋಗಿದ್ದಕ್ಕೆ 9 ಗಂಟೆವರೆಗೂ ರಾಯರ ಮುಂದೆನೇ ಇದೆ. ಬಟ್ ಇವಾಗ ಕ್ರೌಡ್ ಜಾಸ್ತಿ ಇದೆ, ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಒಳ್ಳೆ ದರ್ಶನನೇ ಆಯಿತು. ನೀವೇನಾದ್ರು ಹೆಜ್ಜೆ ನಮಸ್ಕಾರ ಉರುಳು ಸೇವೆ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಹೊತ್ತು ಬೇಗ ಬನ್ನಿ. ನೀವೇನಾದ್ರು ಲೇಟಾಗಿ ಬಂದರೆ ಸಿಕ್ಕಾಬಟ್ಟೆ ಜನ ಸೇರಿಬಿಡ್ತಾರೆ. ಆಮೇಲೆ ನೀವು ಉರುಳು ಸೇವೆ ಹೆಜ್ಜೆ ನಮಸ್ಕಾರನ ಮಾಡೋಕ್ಕಾಗಲ್ಲ. ನೀವು ರಾಯರ ಪ್ರದಕ್ಷಿಣೆ ಎಲ್ಲ ಹಾಕಿ ಆಚೆ ಬಂದರೆ ನಿಮ್ಗೆ ಇಲ್ಲಿ ರಾಯರ ಅಕ್ಷತೆ ಕೊಡ್ತಾರೆ. ರಾಯರ ಅಕ್ಷತೆ ತುಂಬಾ ಪವರ್ಫುಲ್ಲು. ಇದು ನಿಮ್ಮ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ. ಇದನ್ನ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ, ಭಾಳನೇ ಒಳ್ಳೆಯದು. ನಿಮಗೆ ರಾಯರ ಪೂರ್ವಾಶ್ರಮದ ಹೆಸರು ಗೊತ್ತಾ? ಅಂದರೆ ಮೊದಲನೇ ಹೆಸರು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಶ್ರೀ ಸುಬೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳನ್ನು ಕುಂಭಕೋಣಂ ಮಠದ ಪೀಠಾಧಿಪತಿಗಳನ್ನಾಗಿ ಮಾಡುವಾಗ ಅವರನ್ನು ಶ್ರೀ ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಆದರೆ ಅದಕ್ಕಿಂತ ಮುಂಚೆ ಅಂದರೆ ಪೂರ್ವದಲ್ಲಿ ಅವ್ರನ್ನ ವೆಂಕಟನಾಥ ಅಂತ ಕರೀತಾ ಇದ್ರು. ಈಗಿನ SRS ಮಠ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳು ಶ್ರೀ ಸುಬೇಂದ್ರ ತೀರ್ಥ ಸ್ವಾಮಿ. ರಾಯರು ಈಗಲೂ ಇಲ್ಲಿ ಬೃಂದಾವನದ ಒಳಗಡೆ ಕುತ್ಕೊಂಡು ಲೋಕದ ಒಳಿತಿಗಾಗಿ ಪೂಜೆ ಮಾಡ್ತಿದ್ದಾರೆ. ನೀವು ಭಕ್ತಿಯಿಂದ ಅವ್ರನ್ನ ನೆನೆಸ್ಕೊಂಡ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡ್ತಾರೆ, ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ಈ ಜಾಗನ ನೀವು ಲೈಫಲ್ಲಿ ಒಂದ್ಸಲ ಆದ್ರೂ ನೋಡಬೇಕು. ಇಲ್ಲಂತೂ ರಾಯರ ಶಕ್ತಿ ತುಂಬಾ ಇದೆ, ತುಂಬ ಪವಾಡಗಳು ಆಗಿದೆ. ಪರ್ಸ್ನಲ್ ಆಗಿ ನನಗೇನೆ ತುಂಬ ಅನುಭವಗಳಾಗಿದೆ. ದಾರಿನೇ ಕಾಣದೆ ಮುಂದೆ ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ರಾಯರು ಕೈ ಹಿಡಿದು ನಡೆಸಿದ್ದಾರೆ, ಈಗಲೂ ನಡೆಸ್ತಾ ಇದ್ದಾರೆ. ನಾನು ಕೇಳಿದ್ನೆಲ್ಲ ರಾಯರು ಕೊಟ್ಟಿದ್ದಾರೆ.
ದೇವ್ರ ದರ್ಶನ ಆದ್ಮೇಲೆ ನಿಮ್ಗೆ ದೇವಸ್ಥಾನ ಪಕ್ಕದಲ್ಲೇ ಪರಿಮಳ ಪ್ರಸಾದದ ಕೌಂಟರ್ ಇದೆ. ಸೊ ನೀವಿಲ್ಲಿ ಬಂದು ಪ್ರಸಾದ ತಗೊಬಹುದು. ಒಂದು ಪ್ಯಾಕೆಟ್ಗೆ 30 ರೂಪಾಯಿ. ಒಂದ್ ಪ್ಯಾಕೆಟ್ ಅಲ್ಲಿ 4 ಪೀಸ್ ಇರುತ್ತೆ. ಇಲ್ಲಿ ಕ್ಯಾಶ್ ಮಾತ್ರ ಕೊಡ್ಬೇಕು. ಸೊ ಇದನ್ನ ತಗೊಂಡು ನೀವು ಊಟಕ್ಕೆ ಹೋಗ್ಬೋದು. ಮಂತ್ರಾಲಯದಲ್ಲಿ ನಿಮ್ಗೆ ಡೈಲಿ ಅನ್ನ ಸಂತರ್ಪಣೆ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ಮಠದ ಹಿಂದೆ ಅನ್ನಪೂರ್ಣ ಭೋಜನ ಶಾಲೆ ಇದೆ. ಇಲ್ಲಿ ನಿಮ್ಗೆ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಹಾಗೆ ಸಂಜೆ 7:30ರಿಂದ 9 ಗಂಟೆವರೆಗೂ ಊಟ ಕೊಡ್ತಾರೆ. ಇಲ್ಲಿ ಸಿಗೋಂಥ ಪ್ರಸಾದ ಅಂತೂ ಸಿಂಪ್ಲಿ ಸೂಪರ್ ಅಂತ ಹೇಳ್ಬೋದು. ಸ್ವಲ್ಪ ತಿಂದ್ರು ಸಂತೃಪ್ತಿ ಆಗೋ ಥರ ಇರುತ್ತೆ. ನನ್ನ ಲೈಫಲ್ಲಿ ಜಾಸ್ತಿ ಪ್ರಸಾದ ಅಂತ ತಿಂದಿದ್ರೆ ಅದು ಇದೇ ಜಾಗದಲ್ಲಿ. ನಿಮ್ಗೆ ಇಲ್ಲಿ ಎಷ್ಟು ಬೇಕಾದ್ರೂ ಊಟ ಬಿಡಿಸ್ತಾರೆ. ನೀವು ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ನಿ, ಬಟ್ ವೇಸ್ಟ್ ಅಂತೂ ಮಾಡಬೇಡಿ. ನೀವು ಇಲ್ಲೂ ಸಹ ರಾಯರು ಸೇವೆನ ಮಾಡ್ಬೋದು. ತಟ್ಟೆ ಕ್ಲೀನ್ ಮಾಡ್ಬೋದು, ಎಂಜ್ಲು ಒರೆಸ್ಬೋದು, ಊಟ ಸಹ ಬಡಿಸ್ಬೋದು. ಸೊ ಇಲ್ಲಿ ದೇವಸ್ಥಾನದಿಂದ ಪಕ್ಕದಲ್ಲೇ ನಿಮ್ಗೆ ಇಲ್ಲೊಂದು PRO ಆಫೀಸ್ ಕಾಣುತ್ತೆ. ಈ ದೇವಸ್ಥಾನದಲ್ಲಿ ನೀವು ರಾಯರ ಸೇವೆನ ರಾಯರು ಸೇವೆ ಅಂದ್ರೆ ತುಂಬಾನೇ ಮಾಡ್ಬೋದು. ಸೊ ಇಲ್ಲಿ ಬಂದು ನೀವು ಕಸ ಗುಡಿಸ್ಬೋದು, ಅನ್ನ ಬಡಿಸ್ಬೋದು, ಮತ್ತೆ ರಾಯರು ಮುಂದ್ಗಡೆ ನಿಂತ್ಕೊಂಡು ಜನನ ಕ್ರೌಡ್ನ ಕಂಟ್ರೋಲ್ ಮಾಡ್ಬೋದು. ಸೊ ಎಲ್ಲ ಸೇವೆನ ನಿಮ್ಗೆ ಇಲ್ಲಿ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ದೇವಸ್ಥಾನದ ಪಕ್ಕದಲ್ಲಿರುವಂಥ PRO ಆಫೀಸ್ ಬಂದು ನಿಮ್ದೊಂದು ಒರಿಜಿನಲ್ ID ಕಾರ್ಡ್ನ ಕೊಟ್ಟು ರಾಯರು ಸೇವೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ನಿಮಗೆ ಫಸ್ಟು ಇಲ್ಲಿ ಕಸ ಗುಡ್ಸೋಕ್ಕಾರು ಹೇಳ್ತಾರೆ ಅಥವಾ ಊಟ ಬಡಿಸೋಕ್ಕಾರು ಹೇಳ್ತಾರೆ. ಸೊ ಹಂಗೆ ಒಂದೆರಡು ಸೇವೆ ಮಾಡಿದ್ರೆ ನಿಮ್ಮನ್ನ ನೆಕ್ಸ್ಟ್ ರಾಯರ್ ಬೃಂದಾವನ ಮುಂದೆ ನಿಲ್ಲಿಸ್ತಾರೆ. ಪಬ್ಲಿಕ್ ಜಾಸ್ತಿ ಆದಾಗ ಅವನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಬೃಂದಾವನ ಮುಂದ್ಗಡೆನೆ ಕೂತ್ಕೊಂಡು ರಾಯರನ್ನ ಕಣ್ತುಂಬ ನೋಡ್ಕೊಬೋದು, ಹಾಗೆ ರಾಯರ ಸೇವೆನ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ರಾಯರು ಸೇವೆ ಮಾಡಿದೆ. ಸೊ ಅವಾಗ ಏನಾಯಿತು ಅಂದರೆ ಫಸ್ಟ್ ಡೇ ನಾನು ಇಲ್ಲಿ ಕಸ ಎಲ್ಲ ಗುಡಿಸಿದೆ. ಸೊ ಸೆಕೆಂಡ್ ಡೇ ನನ್ನ ಇಲ್ಲಿ ಊಟ ಬಡಿಸೋಕ್ಕೆ ಅಂತ ಹಾಕಿದ್ರು. ಮತ್ತು 3ನೇ ದಿನ ನನಗೇನು ಮಾಡಿದ್ರು, ರಾಯರು ಬೃಂದಾವನ ಮುಂದ್ಗಡೆ ಜನ ಜಾಸ್ತಿ ಇದ್ದಾರೆ, ಸೊ ಕ್ರೌಡ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಅವಾಗ ನಾನು ಬೆಳಿಗ್ಗೆ ಹೋಗಿ ನಿಂತವನು ಆಲ್ಮೋಸ್ಟ್ ಸಂಜೆವರೆಗೂ ರಾಯರ ಬೃಂದಾವನ ಮುಂದ್ಗಡೆನೇ ನಿಂತ್ಕೊಂಡು ಜನರನ್ನ ಕಳಿಸಿ ರಾಯರು ಸೇವೆ ಮಾಡಿದೆ. ಸೊ ರಾಘವೇಂದ್ರ ಸ್ವಾಮಿಗಳನ್ನ ಹತ್ರದಿಂದ ಕಣ್ತುಂಬ ತುಂಬಿಕೊಂಡೆ. ಸೊ ಅದಂತೂ ನನಗೆ ಮರೆಯಲಾಗದಿರೋ ಅಂಥ ಕ್ಷಣ ಅಂತ ಹೇಳ್ಬೋದು. ಬಟ್ ಈ ಸಲ ಟೈಮ್ ಇಲ್ಲ ಅಂತ ನಾನು ರಾಯರ ಸೇವೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸೇವೆ ಮಾಡ್ತೀನಿ. ನಿಮ್ಗೇನಾದ್ರು ಆ ಥರದ್ದು ಇಂಟ್ರೆಸ್ಟ್ ಇದ್ದರೆ ಇಲ್ಲೇ ಹತ್ರದಲ್ಲಿರೋ PRO ಆಫೀಸಿಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಸೇವೆ ಮಾಡೋವಂಥ ಅವಕಾಶನ ಮಾಡಿಕೊಡ್ತಾರೆ. ನಾನು ಮಂತ್ರಾಲಯಕ್ಕೆ ಯಾವಾಗ ಬಂದರೂ ಗೋಶಾಲೆಗೆ ಬಂದು ಗೋ ಸೇವೆನ ಮಾಡ್ತೀನಿ. ಗೋ ಸೇವೆ ಅಂದರೆ ತುಂಬ ಇದೆ. ನೀವು ಇಲ್ಲಿ ಹಸುಗಳ ಸಗಣಿ ಕ್ಲೀನ್ ಮಾಡ್ಬೋದು, ಹುಲ್ಲು ಹಾಕ್ಬೋದು, ಹಾಗೆ ಹಸುಗಳಿಗೆ ನೀವು ಆಚೆಯಿಂದ ಬಾಳೆಹಣ್ಣು, ಬೆಲ್ಲ ತಂದು ಕೊಡ್ಬೋದು. ನಾನು ಟೈಮ್ ಸಿಕ್ತಾಗೆಲ್ಲ ಆಚೆಯಿಂದನೇ ಬೆಲ್ಲ, ಬಾಳೆಹಣ್ಣನ್ನ ತರ್ತೀನಿ. ಅದನ್ನ ಹಸುಗಳು ಕೊಡೋಕೆ ಇಲ್ಲಿರೋವಂಥ ವರ್ಕರ್ಸು ಹೆಲ್ಪ್ ಮಾಡ್ತಾರೆ. ಇಲ್ಲಿ ಸುಮಾರು ನಿಮಗೆ 1,000ಕ್ಕಿಂತ ಹೆಚ್ಚು ಹಸುಗಳಿವೆ. ನೀವೇನಾದ್ರೂ ಗೋ ಸೇವೆ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಸಹ ಬಂದು ಮಾಡ್ಬೋದು. ಇಲ್ಲಿ ಕೆಲವು ಹಸುಗಳು ಮಾತ್ರ ಹಾಲು ಕೊಡ್ತವೆ, ಇನ್ನೂ ಕೆಲವು ಹಸುಗಳನ್ನ ಸೇವ್ ಮಾಡಿಟ್ಟಿದ್ದಾರೆ. ಇಲ್ಲಿ ಕರ್ದಂತ ಹಾಲನ್ನ ರಾಯರ ಬೃಂದಾವನಕ್ಕೆ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಸೊ ಅಂತ ಹಸುಗಳ ಸೇವೆ ಮಾಡೋದು ಒಳ್ಳೆ ಕೆಲಸ ಅಂತ ನನಗನ್ಸುತ್ತೆ. ಹಾಗೆ ಇಲ್ಲಿ ಬಂದ್ರೆ ಮನ್ಸಿಗೇನೋ ಒಂಥರ ಸಮಾಧಾನ, ಖುಷಿ. ನೀವೇನಾದ್ರೂ ಹಣ್ಣು ಬೆಲ್ಲನ ಹಸುಗಳಿಗೆ ಕೊಡ್ತೀನಿ ಅಂದ್ರೆ ದಯವಿಟ್ಟು ಗೋಶಾಲೆಯ ಎಂಡಲ್ಲಿರೋ ಅಂತ ಹಸುಗಳಿಂದ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಸಿಗೋವಂತ ಹಸುಗಳಿಗೆ ಬಂದವರೆಲ್ಲ ಹಣ್ಣು ಕೊಟ್ಟು ಹಾಗೆ ಹೋಗ್ಬಿಡ್ತಾರೆ. ಎಂಡಿಂಗ್ ವರ್ಗೂ ಯಾರು ಬರೋದೇ ಇಲ್ಲ. ನಿಮ್ಗೆ ಗೋಶಾಲೆ ಎಂಡಿಂಗ್ ಅಲ್ಲಿ ಸಹ ತುಂಬಾನೇ ಹಸುಗಳಿದೆ. ಸೊ ನೀವೇನಾದ್ರೂ ಮಂತ್ರಾಲಯಕ್ಕೆ ಬಂದ್ರೆ ಮಿಸ್ ಮಾಡದೆ ಈ ಗೋಶಾಲೆಗೆ ವಿಸಿಟ್ ಮಾಡಿ. ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗೋಕೆ ಮಂತ್ರಾಲಯನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಗೊತ್ತಾ? ಅದಕ್ಕೆ ಒಂದು ಇತಿಹಾಸ ಇದೆ. ಅದೇನಂದ್ರೆ ರಾಯರು ಪೂರ್ವ ಜನ್ಮದಲ್ಲಿ ಪ್ರಹ್ಲಾದರಾಗಿರ್ತಾರೆ. ಅವರು ಇದ್ದಿದ್ದು ಇದೇ ಜಾಗದಲ್ಲಿ.
ಈಗಿನ ಮಂತ್ರಾಲಯ ಆಗಿನ ಹಿರಣ್ಯಕಶಿಪುವಿನ ರಾಜ್ಯ ಆಗಿತ್ತು. ರೀಸೆಂಟಾಗಿ ಒಂದು ಆನಿಮೇಷನ್ ಮೂವಿ ಬಂತು, ಮಹಾ ಅವತಾರ್ ನರಸಿಂಹ ಅಂತ. ಅದರಲ್ಲಿ ನೀವು ನೋಡಿರ್ಬೋದು, ಪ್ರಹ್ಲಾದರು ಇದೇ ಮಂತ್ರಾಲಯದಲ್ಲಿ ವಿಷ್ಣುವಿಗೆ ದೀರ್ಘಕಾಲ ಪೂಜೆ ತಪಸ್ಸನ್ನು ಮಾಡಿರ್ತಾರೆ. ಸೊ ಅದೇ ಕಾರಣಕ್ಕೆ ರಾಯರು ಅವರ ಜೀವಂತ ಸಮಾಧಿನ ಇಲ್ಲೇ ಆಗಬೇಕು ಅಂತ ಇಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಅವರು ಈ ಜಾಗನೇ ಸೆಲೆಕ್ಟ್ ಮಾಡ್ಕೊತಾರೆ. ನೀವು ಸಂಜೆ ಮಂತ್ರಾಲಯದ ಟೆಂಪಲ್ ಲೈಟಿಂಗ್ಸ್ನ ಮಿಸ್ ಮಾಡಿದೆ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸನ್ಸೆಟ್ ಟೈಮಲ್ಲಂತೂ ಬ್ಯೂಟಿ ಅಂತಾನೆ ಹೇಳ್ಬೋದು. ತುಂಬಾ ಲೈಟ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಸಂಜೆ 7ರಿಂದ 7:30ಕ್ಕೆ ರಥೋತ್ಸವ ಡೈಲಿ ಇರುತ್ತೆ, ಮಿಸ್ ಮಾಡಿದೆ ನೋಡಿ. 5 ರಥಗಳು ಇಲ್ಲಿದೆ. ಬೆಳ್ಳಿ ರಥ, ಬಂಗಾರದ ರಥ, ಸುವರ್ಣ ರಥ, ನವರತ್ನ ರಥ. ಈ ಎಲ್ಲಾ ರಥದಲ್ಲಿ ಪ್ರಹ್ಲಾದರನ್ನ ಕೂರಿಸಿ ರಥನ ಎಳಿತಾರೆ. ಮೊದ್ಲಿಲ್ಲಿ ಒರಿಜಿನಲ್ ಆನೆ ಮೇಲೆ ಪ್ರಹ್ಲಾದರನ್ನ ಕೂರಿಸ್ತಿದ್ರಂತೆ. ಆಮೇಲೆ ಗೌರ್ಮೆಂಟ್ ಇಂದ ರಿಸ್ಟ್ರಿಕ್ಷನ್ ಬಂದ ಮೇಲೆ ಬೆಳ್ಳಿಯಿಂದ ಮಾಡಿರೋ ಅಂತ ಆನೆ ರಥದಲ್ಲಿ ರಾಯರ್ನ ಕೂರಿಸ್ತಾರೆ. ಮಂತ್ರಾಲಯ ಅಂದರೆ ಎಷ್ಟೋ ಜನರ ಕಷ್ಟ ದೂರ ಮಾಡುವಂಥ ಜಾಗ. ನನ್ನ ಮನಸ್ಸಿಗೆ ಮತ್ತು ನನ್ನ ಫ್ಯಾಮಿಲಿಗೆ ಹತ್ರ ಆಗಿರೋವಂಥ ಜಾಗ. ನನಗೆ ನನ್ನ ಫ್ಯಾಮಿಲಿ ಅಂತಾನೆ ಅಲ್ಲ, ಎಷ್ಟೋ ಜನರಿಗೆ ಮನಸ್ಸಿಗೆ ತುಂಬ ಹತ್ರ ಆಗಿರೋವಂಥ ಜಾಗ. ಮನುಷ್ಯನಿಗೆ ಬದುಕೋಕೆ ಅನ್ನ, ನೀರು, ಗಾಳಿ, ಆಶ್ರಯ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಒಂದು ಭದ್ರವಾದಂಥ ಆಶ್ರಯ ಬೇಕು. ಸಮುದ್ರದ ಮಧ್ಯೆ ದಾರಿ ತಪ್ಪಿ ನಿಂತ ಒಂದು ದೋಣಿಗೆ ಒಂದು ಲೈಟ್ ಹೌಸ್ ಹೇಗೆ ದಾರಿ ತೋರುತ್ತೋ ಹಾಗೆ ನಮ್ಮ ಬದುಕಿನ ಗೊಂದಲಗಳಿಗೆ, ಕಷ್ಟಗಳಿಗೆ ದಾರಿ ಕಾಣದೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಂತಾಗ ನನಗೆ ಬೆಳಕಾಗಿ ದಾರಿ ತೋರೋದು ನನ್ನ ರಾಯರು. ಅಂತ ರಾಯರು ನೆಲೆಸಿರುವ, ಈಗಲೂ ನಮ್ಮನ್ನ ಸದಾ ಮಕ್ಕಳಂತೆ ಕಾಯುತ್ತಿರುವ ನನ್ನ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯನ ನಿಮ್ಗೆ ತೋರಿಸಿದೀನಿ. ನಿಮ್ಗೆ ಯಾವಾಗ ಕಷ್ಟ ಬಂದ್ರು ರಾಯರನ್ನ ನೆನ್ಸ್ಕೊಳ್ಳಿ, ಖಂಡಿತ ರಾಯರು ನಿಮ್ ಜೊತೆಗೆ ಬರ್ತಾರೆ. ನಿಮ್ಗೆ ಲೈಫಲ್ಲಿ ಏನೇ ಕಷ್ಟ ಬಂದ್ರು ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ ಜೊತೆ ರಾಯರು ಇರ್ತಾರೆ. ಸೊ ನೋಡಿದ್ರಲ್ಲ ನಮ್ಮ ಗುರುಗಳ ಮಂತ್ರಾಲಯನ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ನಮಸ್ಕಾರ.